ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಹೇಗಿದ್ರಿ? ಚೆನ್ನಾಗಿದ್ರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವಾಗ ನಾನು ಮೊಳಕೆ ಕಟ್ಟಿದ ಹುರುಳಿಕಾಳು ಪಲ್ಯನ ಟೇಸ್ಟಿಯಾಗಿ ಈಸಿಯಾಗಿ ಹೇಗೆ ಮಾಡೋದಂತ ನಿಮ್ಗೆ ಹೇಳ್ಕೊಡ್ತೇನೆ ಬರ್ರಿ. ಇವಾಗ ನಾನು ಮೊಳಕೆ ಕಟ್ಟಿದ ಹುರುಳಿಕಾಳನ್ನು ತೊಗೊಂಡೀನಿ. ಹೆಂಗೆ ಮಾಡೋದು ಈಸಿಯಾಗಿ ಅಂತ ತೋರಿಸ್ತೀನಿ. ಒಗ್ಗರಣೆ ಹಾಕೋದು ಮಾಮೂಲಿಯಾಗಿ ಎಲ್ಲರಿಗೂ ಗೊತ್ತೇ ಇರ್ತೈತಿ. ಹಾಗಾಗಿ ಡೈರೆಕ್ಟಾಗಿ ಏನೇನು ಹಾಕಿದೆ ಅಂತ ಹೇಳ್ತೇನೆ. ಒಗ್ಗರಣೆಗೆ ಎಣ್ಣೆ ಕಾಯಿಸಿ ಸಾಸಿವೆ ಜೀರಿಗೆ ಹಾಕ್ಕೊಂಡು ಟೊಮೆಟೊ ಮತ್ತು ಉಳ್ಳಾಗಡ್ಡಿನ ಹಾಕ್ಕೊಂಡೇನಿ ರೀ ಒಗ್ಗರಣೆಗೆ. ಇದು 2 ನಿಮಿಷ ಸ್ವಲ್ಪ ಫ್ರೈ ಆಗಬೇಕು. ಒಂಚೂರು ನಾನು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡೇನಿ. ಇಷ್ಟೇ ಒಗ್ಗರಣೆಗೆ ಹಾಕ್ಕೊಂಡಿದ್ದು. ಎಲ್ಲರಿಗೂ ಒಗ್ಗರಣೆ ಹಾಕೋದು ಮಾಮೂಲಿ ಗೊತ್ತೇ ಇರ್ತೈತಿ. ಇದು ಮಸಾಲ ರುಬ್ಕೊಳ್ಳಿಕ್ಕೆ ನಾನು ಸ್ವಲ್ಪ ಕೊಬ್ಬರಿ ಮತ್ತು ಅರ್ಧ ಟೊಮೆಟೊ ಮತ್ತು ಒಂದು ಅರ್ಧ ಈರುಳ್ಳಿ ಹಸಿ ಎಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ. ಒಗ್ಗರಣೆ ಹಾಕೋದು ಡೈರೆಕ್ಟ್ ತೋರಿಸ್ಬಿಟ್ರಿ ಅಂದ್ರೆ ಒಗ್ಗರಣೆ ಹಾಕೋದು ಮಾಮೂಲಿ ಎಲ್ಲರಿಗೂ ಗೊತ್ತಿರ್ತೈತಿ. ಹಾಗಾಗಿ ಇದನ್ನು ಪೇಸ್ಟ್ ಮಾಡ್ಕೊಂಡು ಬರಬೇಕು. ಇದಕ್ಕೆ ನೋಡಿರಿ, ಈ ರೀತಿ ಮೊಳಕೆ ಕಟ್ಟಿದ ಹುರುಳಿಕಾಳನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಹೆಲ್ತಿ ಕೂಡ ತುಂಬ ಒಳ್ಳೆಯದಿದೆ. ಬಾಡಿಗೂ ನಮ್ಗೆ ತಂಪಾಗಿರ್ತೈತಿ ಹುರುಳಿಕಾಳು ತಿನ್ನೋದ್ರಿಂದ. ಈ ಥರ ಮೊಳಕೆ ಕಟ್ಟಿದ್ದು ಮಾಡೋದ್ರಿಂದ ತುಂಬ ಹೆಲ್ತಿ ಕೂಡ ಒಳ್ಳೆಯದು. ಅವಾಗ ನೋಡಿರಿ, ನಾನು ಕೊಬ್ಬರಿ ಟೊಮೆಟೊ ಉಳ್ಳಾಗಡ್ಡಿ ಇದು ಪೇಸ್ಟ್ ಮಾಡ್ಕೋಬೇಕನ್ನೆಲ್ಲ ಈ ರೀತಿ ರುಬ್ಕೊಂಡು ಬಂದೇನಿ. ಇದನ್ನು ಸ್ವಲ್ಪ ಪೇಸ್ಟ್ ಮಾಡ್ಕೋಬೇಕು. ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಒಗ್ಗರಣೆ ಆಗೈತಲ್ರಿ, ಇದಕ್ಕೆ ನಾವು ಇದನ್ನು ಪೇಸ್ಟನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ರುಚಿಯಾಗಿರ್ತೈತೆ ನೋಡಿರಿ. ಇವಾಗ ಇದನ್ನ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ 2 ನಿಮಿಷ ನಾವು ಬೇಯಿಸ್ಕೋಬೇಕಾಗ್ತೈತಿ. ಸ್ವಲ್ಪ ಹಸಿ ಉಳ್ಳಾಗಡ್ಡಿ ಹಸಿ ಟೊಮೆಟೊ ಹಾಕಿರ್ತೀವಲ್ಲ, ಹಾಗಾಗಿ ಸ್ವಲ್ಪ ಹಸಿ ವಾಸನೆ ಇರ್ತೈತಿ. ಸ್ವಲ್ಪ 1-2 ನಿಮಿಷ ಫ್ರೈ ಮಾಡ್ಕೊರಿ. ಇದಕ್ಕೆ 1-2 ಸ್ಪೂನು ಕೆಂಪು ಖಾರದ ಪುಡಿ, ಒಂಚೂರು ಅರಿಶಿನ, ಒಂದು ಸ್ವಲ್ಪ ಗರಂ ಮಸಾಲಾನ ಹಾಕ್ಕೊಳ್ತಾ ಇದ್ದೇನೆ ಇಷ್ಟ. ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಂಡಾದ ನಂತರ ನೋಡಿರಿ ಎಲ್ಲ ಮಿಕ್ಸ್ ಆಗಬೇಕಿದೆ ಅಂದ್ರೆ ಟೇಸ್ಟ್ ಇರ್ತೈತಲ್ರಿ. ಮಸಾಲೆ ಎಲ್ಲ ಹಸಿ ವಾಸನೆ ಬಂದ್ರೆ ಅದು ಕೆಟ್ಟು ಹೋಗ್ಬಿಡ್ತೈತಿ ಪಲ್ಯ. ಹಾಗಾಗಿ ನೋಡಿರಿ ಸ್ವಲ್ಪ ಫ್ರೈ ಮಾಡ್ಕೊಂಡೇನಿ. ಇವಾಗ ನಾನು ಕಾಳನ್ನು ಮೊಳಕೆ ಬರೆಸಿ ಇಟ್ಕೊಂಡಿದ್ದನ್ನು ಮತ್ತು ಸ್ವಲ್ಪ ನೀರೊಳಗೆ ತೊಳೆದು ಇಟ್ಕೊಂಡಿದ್ದೆ. ಇದನ್ನು ಡೈರೆಕ್ಟಾಗಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಅಂದ್ರೆ ಅದು ಮಸಾಲೆ ಒಳಗೆ ಕಾಳೆಲ್ಲ ಕರೆಕ್ಟಾಗಿ ಹೊಂದ್ಕೊಳ್ಬೇಕು. ಹಾಗಾಗಿ ಸ್ವಲ್ಪ ನೀವು ಮಿಕ್ಸ್ ಮಾಡ್ಕೊರಿ 1 ನಿಮಿಷವರೆಗೂ. ಮಿಕ್ಸ್ ಮಾಡ್ಕೊಂಡಾದ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಮಸಾಲೆ ಏನು ಹಾಕಿಲ್ಲ. ಮಾಮೂಲಿಯಾಗಿ ಎಲ್ಲರೂ ಮಾಡ್ತಿರ್ತೀರಿ ಈ ಪಲ್ಯನ. ಈ ರೀತಿ ಮಸಾಲ ರುಬ್ಬಿ ಮಾಡಿ ಹಾಕ್ರಿ, ತುಂಬ ರುಚಿಯಾಗಿರ್ತೈತಿ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರಂತ ಅನ್ಬೋದು. ಇದನ್ನು ಹಾಗೆ ಕೊಟ್ಟರೆ ತಿನ್ನೋದಿಲ್ಲ. ಮತ್ತು ಇದು ಹುರುಳಿಕಾಳಿಂದ ಭಾಳಷ್ಟು ಬೆನಿಫಿಟ್ ಅದಾವ್ರಿ. ಈ ಮೊಳಕೆ ಬರ್ಸೋದನ್ನು ಒಂದು ಟ್ರಿಕ್ಸ್ ಐತಿ. ಹೆಂಗಂತ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನೀವು ಮಾಡಿ ತೋರಿಸ್ತೀನಿ. 1 ದಿವ್ಸಕ್ಕೆ 2 ದಿವಸಕ್ಕೆ ಇದು ಮೊಳಕೆ ಬರೋದಿಲ್ಲ, ಬೇರೆ ಕಾಳುಗತ್ತೆ. ಇದು ಸ್ವಲ್ಪ 1-2 ಟ್ರಿಕ್ಸ್ ಇರ್ತಾವೆ. ಹಾಗಾಗಿ ಹಾಗೆ ಮಾಡಿದ್ರಿ ಅಂದ್ರೆ ಹಿಂಗೆ ಉದ್ದುದ್ದಾಗಿ ಮೊಳಕೆ ಬರ್ತಾವೆ. ಇವಾಗ ನೀರು ಹಾಕಿ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು. ಇವಾಗ ಲಾಸ್ಟ್ನೇಗೆ ಏನೈತಲ್ರಿ, ನಾನು 1-2 ಹಸಿಮೆಣ್ಸಿಕಾಯನ್ನು ಉದ್ದುದ್ದಾಗಿ ಸೀಳ್ಕೊಂಡು ಹಾಕ್ಕೊಂಡೇನಿ. ಯಾಕೆ ಲಾಸ್ಟ್ನೇಗೆ ಹಸಿಮೆಣ್ಸಿಕಾಯಿ ಹಾಕಾಕೊಂತೀನಿ ಒಗ್ಗರಣೆ ಒಳಗೆ ಹಾಕಿಲ್ಲ ಅಂದ್ರೆ, ಲಾಸ್ಟ್ನೇಗೆ ನೀವು ಈ ರೀತಿ ಪಲ್ಯ ಮಾಡಿದಾಗ ಇಲ್ಲ ಬೇಳೆ ಸಾರೋದು ಮಾಡಿದಾಗ ಮೇಲ್ಗಡೆ ಈ ರೀತಿ ನೀವು ಮೆಣ್ಸಿಕಾಯಿ ಕಟ್ ಮಾಡಿ ಹಾಕಿ ನೋಡಿರಿ, ಟೇಸ್ಟ್ನೂ ಒಂಥರ ಬೇರೆ ಇರ್ತೈತಿ. ಒಗ್ಗರಣೆ ಒಳಗೆ ಹಾಕೋಕ್ಕಿಂತ ಈ ರೀತಿ ಮೇಲ್ಗಡೆ ಹಾಕಿ ನೋಡಿರಿ, ಟೇಸ್ಟ್ ಕೂಡ ಡಿಫ್ರೆಂಟಾಗಿ ಬರ್ತೈತಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ. ಈಸಿಯಾಗಿ ಮಾಡ್ಬೋದು, ಕ್ವಿಕ್ಕಾಗಿ. ಇದೇನು ಭಾಳ ಏನು ಕಷ್ಟ ಅಂತೇನಿಲ್ಲ. ನಿಮಗೂ ಇಷ್ಟ ಆಗ್ತೈತಿ ಅಂತ ಅಂದ್ಕೊಳ್ತೇನೆ. ನೀರು ಹಾಕಿದ ನಂತರ ಸ್ವಲ್ಪ ಕುದಿಬೇಕ್ರಿ. ಇದು ಕಾಳು ಗಟ್ಟಿ ಇರ್ತೈತಲ್ಲ, 1-2 ನಿಮಿಷದವರೆಗೂ ಕುದಿಬೇಕು. ಮೇಲ್ಗಡೆ ನಿಂದರೂ ಅಷ್ಟು ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ಅಂದ್ರೆ ಕುದ್ದಾದ್ಮೇಲೆ ಸ್ವಲ್ಪ ಗ್ರೇವಿ ಬರಬೇಕಲ್ಲ, ಹಾಗಾಗಿ ಮೇಲ್ಗಡೆ ನಿಲ್ಲುವಷ್ಟು ನೀರನ್ನು ಹಾಕ್ಕೊಂಡು ಇವಾಗ ಮುಚ್ಚಳ ಮುಚ್ಚಿ 1-2 ನಿಮಿಷದವರೆಗೂ ಅಷ್ಟು ಲೋ ಫ್ಲೇಮಲ್ಲಿಟ್ಟು ನೀವು ಇದನ್ನು ಕುದಿಸ್ಕೊಳ್ಬೇಕಾಗ್ತೈತಿ. ನೋಡಿರಿ, ನಂದು ಹುರುಳಿಕಾಳು ಪಲ್ಯ ಈ ರೀತಿ ರೆಡಿ ಆಗೈತಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸಬ್ರಾಗಿದ್ರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಹೊಸ ರೆಸಿಪಿಯಿಂದ ಬರ್ತೀನಿ. ಬಾಯ್.